ಸೊ ನಾನು ಲಾಸ್ಟ್ ವೀಕೆಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಕಾರಣ ಬಂದು ನಾನು ಫುಲ್ ಮನೆಯೆಲ್ಲ ಕ್ಲೀನಿಂಗಲ್ಲಿ ಇತ್ತು. ಯಾಕಂದರೆ ನಾನು ಓಂ ಶಕ್ತಿ ಮಾಲೆ ಆಗ್ತಿದ್ದೆ. ಸೊ ಇದು 2011 ನಾನು ಮಾಲೆ ಹಾಕೋಕ್ಕೆ ಶುರು ಮಾಡಿದೆ. ಮಧ್ಯದಲ್ಲಿ ಕೊರೋನಾ ಇತ್ತು, ನನ್ನ ಮಗಳಿಗೆ ಹುಷಾರಿರಲಿಲ್ಲ ಆ್ಯಂಡ್ ನನ್ನ ಮಗನಿಗೆ ಕನ್ಸೀವ್ ಆಗಿದೆ. ಆವಾಗ ಹೋಗೋಕ್ಕಾಗಲಿಲ್ಲ. ಬಟ್ ಅದು ಬಿಟ್ಟರೆ ಒಂದು 12-13 ವರ್ಷದಿಂದ ನಾನು ಮಾಲೆ ಹಾಕ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನಗಂತೂ ಅಂದರೆ ಯಾವಾಗ ಆಯಿತು, ಯಾವಾಗ ಹೋಯಿತು, ಯಾವಾಗ ಬಂದ್ವಿ ಅಂತಲೂ ಗೊತ್ತಾಗಲಿಲ್ಲ. ಸೊ ದರ್ಶನ ಮಾಡೋ ಟೈಮಲ್ಲಿ ಸ್ವಲ್ಪ ರಶ್ಶು ಜಾಸ್ತಿ ಇದ್ದರು. ಬಿಕಾಸ್ ಯಾರೋ ಪೊಲಿಟಿಷಿಯನ್ ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ತುಂಬ ಇದಾಗೋಯಿತು. ಬಟ್ ದರ್ಶನ ಅಂತೂ ಈಸಿಯಾಗಿ ಆಯಿತು. ಒಳಗಡೆ ಎಲ್ಲ ಚೆನ್ನಾಗಿ ಬಿಟ್ಟರು. ಅದು ಸ್ವಲ್ಪ ರಿಸ್ಕಿ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ವರ್ಷಕ್ಕೊಂದ್ಸಲ ಈ ಥರ ದೇವಸ್ಥಾನಕ್ಕೆ ನಮ್ಮ ಏರಿಯಾದಲ್ಲಿ, ನಾನು ಹುಟ್ಟಿ ಬೆಳೆದಿರೋ ಏರಿಯಾದಲ್ಲಿ ಸ್ವಲ್ಪ ಚೆನ್ನಾಗಿರ್ಬೋದು. ಸೊ ಎಲ್ಲರೂ ನಾವು ಹೋಗಿ ಭಕ್ತಿಯಿಂದ ಹೋಗಿ ಬಂದ್ವಿ. ತುಂಬಾ ಖುಷಿ ಆಯಿತು. ಸೊ ಹೇಗೆ ಮಾಲೆ ಹಾಕ್ತಾರೆ ಏನು ಇತ್ತು ಅಂದ್ಬಿಟ್ಟು ನಾನು ನಿಮಗೆ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನಾನು ಸಿಂಪಲಾಗಿ ವ್ಲಾಗ್ ಮಾಡ್ಕೊಂಡಿದ್ದೆ. ಸೊ ಡೀಪ್ ಕ್ಲೀನಿಂಗ್ ಆಗಿರ್ಬೋದು. ಅವನಿಗೆ ಕ್ರಿಸ್ಮಸ್ ಟೈಮಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಇರುತ್ತಲ್ವ, ಸೊ ಸೀಕ್ರೆಟ್ಸ್ ಅಂತ ಇರುತ್ತೆ. ಸೊ ಅವನಿಗೂ ಕೂಡ ಗಿಫ್ಟ್ ಕೊಟ್ಟಿದ್ದರು ಆ್ಯಂಡ್ ಇವನು ಕೂಡ ಕೊಟ್ಟಿದ್ದ. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸ್ಬೇಕು ಅಂತ. ಸೊ ಇವಾಗ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಇರಮ್ಮ ನೋಡಿ, ವೀಡಿಯೋ ಮಾಡಬೇಕಾದ್ರೆ ಒಂದು ದಿನ ಇದೇನೆ ನನಗೆ ತೀಟೆ ಸುಬ್ಬ. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾವು ಯಾವ ಟೆಂಪಲ್ಗೆ ಹೋಗಿದ್ವಿ ಮನೆ? ಅಲ್ಲಿ ಹೇಳು, ಓಂ ಶಕ್ತಿ ಟೆಂಪಲ್. ಡಿಡ್ ಯು ಎಂಜಾಯ್? ಸೊ ಮುಗೀತು, ಬಂತು. ಸೊ ವೀಡಿಯೋ ಈಗ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಟ್ಟು ಮೂಗಲ್ಗಡೆ ಕೈ ತೆಗಿ. ಯಾವಾಗಲೂ ಮೂಗಲ್ಗಡೆ ಮತ್ತು ಕೈ ಇದ್ದೇ ಇರುತ್ತೆ. ಹೇಳಿ ಹೇಳಿ ನನಗೂ ಕೂಡ ಸಾಕಾಯಿತು ನೋಡಿ. ಗೈಸ್ ಹೋಗಿ ನೋಡ್ಕೊಂಡು ಬನ್ನಿ. ಗೈಸ್ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಸೊ ಕಬೋರ್ಡೆಲ್ಲ ಆಲ್ಮೋಸ್ಟ್ ಒರೆಸಿದ್ದೀನಿ. ಎಲ್ಲ ಕ್ರೀಮ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಏನಾದ್ರು ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ ಅನ್ನೋದು ಇದಕ್ಕೇ. ಸೊ ನೇಲ್ ಪಾಲಿಶ್ ನಾನು ಖಾಲಿಯಾಗಿದೆ ಅಂದ್ಬಿಟ್ಟು ಸೈಡ್ಗೆ ಹಾಕೋಕೆ ಹೋಗದೆ, ಹೆಂಗಿರೂ ಒಡೆದೋಗಲ್ಲ ಅಂದ್ಬಿಟ್ಟು ಪೇಪರ್ ಮೇಲೆ ಹಾಕ್ತೆ. ಅದು ನೋಡ್ರೆ ಒಡೆದೋಯ್ತು. ನನ್ನ ಕೈಯೆಲ್ಲ ನೋಡಿ ಒರೆಸ್ದೆ. ಸೊ ಏನಾದ್ರು ಒಂದು ಮಾಡಬೇಕಂದ್ರೆ ಈಗ ಡಬಲ್ ಕೆಲಸ ಇದ್ದೇ ಇರುತ್ತೆ. ಸೊ ಕ್ಲೀನ್ ಒರೆಸಿದ್ದೀನಿ. ಸೊ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇನ್ನಷ್ಟಿದೆ, ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಂಡ್ ನೋಡಿ, ನಾನು ಗಲೀಜು ಮಾಡಿದ್ದೀನಿ ಅಂತ ತೋರಿಸಿದ್ದೇನೆ ಗೈಸ್. ಆಮಮ್ಮ ಗಲೀಜಾಗಿ ಹೋಗಿದ್ದೆಲ್ಲ ಏನು ಮಾಡಬೇಕು? ವೈಪ್ ಮಾಡಲಾ? ಓಕೆ. ಸೊ ಗೈಸ್ ಇವಾಗ ಈ ಬಟ್ಟೆ ಮರ್ಚೋದಿದೆಯಲ್ವಾ, ಕಬೋರ್ಡ್ ಕ್ಲೀನ್ ಮಾಡಿ. ಓ ಮೈ ಗಾಡ್, ಇಷ್ಟಕ್ಕೆ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ರು ಬಿಟ್ಟು ಸ್ಕೂಲಲ್ಲಿ. ಆ್ಯಂಡ್ ಅವನಿಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ರಿಟರ್ನ್ ಗಿಫ್ಟ್ ಅಂತ ಸಿಂಪಲಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಗಿಫ್ಟನ್ನ ರಿಟರ್ನ್ ಮಾಡ್ಬೋದು ಅಂತ ಇತ್ತು. ಅವನಿಗೆ ಈ ಗಿಫ್ಟ್ ಕೊಟ್ಟಿದ್ದಾರೆ, ಸಿಕ್ತು. ಸೊ ಏನಿದೆ ಅಂತ ನೋಡೋಣ. ಓಪನ್ ಮಾಡ್ಚಿನು. ಐ ಥಿಂಕ್ ಬುಕ್ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಓಪನ್ ಮಾಡಮ್ಮ. ವೆರಿ ಗುಡ್. ಸೊ ಮನೆಯೆಲ್ಲ ಫುಲ್ಲು ಇದಾಗಿದೆ ಗೈಸ್. ನಿಮ್ಗೆ ಗೊತ್ತಿರೋಂಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಓಂ ಶಕ್ತಿಗೆ. ಆ್ಯಂಡ್ ಫುಲ್ಲು ಕಿಚನ್ ಅಂತ ನೋಡೋಕ್ಕಾಗೋದಿಲ್ಲ, ಹಾಗಿಟ್ಟಿದ್ದೀನಿ. ಸೊ ಲೆಟ್ಸ್ ಓಪನ್. ಏನೋ ಬೇರೆ ಕೊಟ್ಟಿದ್ದಾನೆ ಅನಿಸುತ್ತೆ, ನೋಡೋಣ. ನಾನೇ ಓಪನ್ ಮಾಡ್ತೀನಿ. ಇಲ್ಲ, ಬುಕ್ಕಲ್ಲ ಅನಿಸುತ್ತೆ. ಸಮಥಿಂಗ್ ಕಲರ್ ಏನೋ ಕೊಟ್ಟಿದ್ದೆ. ಎಳಿಮ್ಮ, ಕೆಳಗಡೆ ಎಳಿ ಚಿನಿ. ಡೌನ್ ಯು ಪುಲ್, ಎಳಿ. ಹಾಂ ಗೈಸ್, ಸಮಥಿಂಗ್ ಕಲರ್ ಬುಕ್ ಕೊಟ್ಟಿದ್ದಾರೆ. ಬಿಟ್ಟು ಸೂಪರ್ ಮನೆ. ಯು ಹ್ಯಾವ್ ಸೋ ಮೆನಿ ಸ್ಕೆಚ್ ಪೆನ್ಸ್. ಸೊ ಒಂದೊಂದೇ ತೆಗೆದು ತೋರಿಸ್ಬಿಡ್ತೀನಿ. ಸ್ಕೇಲ್ ಕೊಟ್ಟಿದ್ದಾರೆ ಗೈಸ್. ಆ್ಯಂಡ್ ಅವನಿಗೆ ಇದು ಕಲರ್ ಕೊಟ್ಟಿದ್ದಾರೆ. ಕಲರ್ ಇದೆ. ಇದು ಎಳಿಯಮ್ಮ. ಹಾಂ, ನೋಡ್ತಾ ಇದ್ದೀರಲ್ಲ, ಕಲರ್ ಇದೆ. ಆ್ಯಂಡ್ ಇದು ಕೂಡ ಕ್ರಯಾನ್ಸ್ ಇದು.
ಸೊ ಎರೇಸರ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಪೆನ್ಸಿಲಾ ಗೊತ್ತಿಲ್ಲ, ಎಸ್ ಪೆನ್ಸಿಲ್ ಆ್ಯಂಡ್ ಪೆನ್ ಕೊಟ್ಟಿದ್ದಾರೆ ಆ್ಯಂಡ್ ಇದೊಂದು ಪೆನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇವನಿಗೆ ರಿಟರ್ನ್ ಗಿಫ್ಟ್ ಸೀಕ್ರೆಟ್ಸ್ ಅಂತ ಆಡಿಸಿದ್ದಾರೆ ಸ್ಕೂಲಲ್ಲಿ. ಸೊ ಇವನಿಗೆ ಈ ಒಂದು ರಿಟರ್ನ್ ಗಿಫ್ಟ್ ಬಂತು. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಇಷ್ಟ ಆಯಿತು ಮಮ್ಮ, ಡಿ ಯು ಲೈಕ್ ಇಟ್? ಎಸ್. ಕ್ರಯಾನ್ಸ್ ಅದು. ಅವ್ನು ಫುಲ್ ಎಕ್ಸೈಟ್ ಆಗಿದ್ದಾನೆ. ಯಾರು ಕೊಟ್ಟರು ಅವ್ರಿಗೆ ಥ್ಯಾಂಕ್ ಯು ಅನು ಸೀಮಾ. ಹಾಂ. ಸೊ ಗೈಸ್, ಡೀಪ್ ಕ್ಲೀನಿಂಗ್ ಅಂದರೆ ಇದೆ. ಸೊ ನೋಡ್ತಾ ಇದ್ದೀರಾ, ಮನೆ ಅಂತೂ ಫುಲ್ಲು ಇದಾಗೋಗಿದೆ. ಆ್ಯಂಡ್ ಫ್ರಿಜ್ಜು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಬ್ಯಾಕ್ ಸೈಡೆಲ್ಲ ಕ್ಲೀನ್ ಮಾಡಬೇಕು, ಮೇಲೆ ಕ್ಲೀನ್ ಮಾಡಬೇಕು. ಸೊ ಇವನಿಗೆ ರಜಾ ಬೇರೆ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಹಾಗಾಗಿ ಇದೆ. ಸೊ ಇದು ನಾನು ಬೇಗ ಈಗ ಮುಗಿಸ್ಬೇಕು. ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗೋಗಿದೆ. ವ್ಲಾಗ್ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಮಾಡ್ತೀವಿ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂದ್ಕೊಂಡು ಮಾಡಬೇಕು. ದಟ್ಸ್ ಇಟ್. ಸೊ ನೆಕ್ಸ್ಟ್ ಪಾರ್ಟ್ 2 ನಾನು ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.